ರಿಪಬ್ಲಿಕ್ ಕನ್ನಡಗೆ ಸ್ವಾಗತ. ನಾನು ರಮ್ಯಾ. ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಶಾಮನೂರು ಶಿವಶಂಕರಪ್ಪನವರು ಈ ಒಂದು ಜಾತಿ ಜನಗಣತಿ ವಿಚಾರವನ್ನ ಮಾಡಿ ಅಂದ್ರೆ ವಾಸ್ತವಾಂಶವನ್ನ ಆಧರಿಸಿ ಜಾತಿ ಜನಗಣತಿ ಮಾಡಿ ಸಿಎಂ ಸಿದ್ದರಾಮಯ್ಯಗೆ ಮನವಿಯನ್ನ ಸಲ್ಲಿಸಿದ್ದಾರೆ. ಶಾಸಕ ಶಾಮನೂರು ಅಖಿಲ ಭಾರತ ವೀರಶೈವ ಮಹಾಸಭಾ ಪರವಾಗಿ ಮನವಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಮಹಾಸಭಾ ಅಧ್ಯಕ್ಷರು ಆಗಿರುವ ಶಾಮನೂರು ಶಿವಶಂಕರಪ್ಪ 8 ವರ್ಷಗಳ ಹಿಂದಿನ ವರದಿಯಲ್ಲಿ ಲೋಪ ಇತ್ತು. ವರದಿ ತಯಾರಿಕೆಗೆ ಮನೆ ಮನೆಗೆ ಬಂದು ಮಾಹಿತಿಯನ್ನ ಕೂಡ ಪಡೆದುಕೊಂಡಿಲ್ಲ ಅಂತ ಹೇಳಿ ಶಾಮನೂರು ಶಿವಶಂಕರಪ್ಪನವರು ಹೇಳಿರುವಂತದ್ದು. ಕಚೇರಿಯಲ್ಲೇ ಕುಳಿತು ವರದಿ ಅನ್ನೋದು ಅನೇಕರ ಅಭಿಪ್ರಾಯವಾಗಿದೆ. 8 ವರ್ಷಗಳ ಹಿಂದಿನ ವರದಿ ಯಥಾವತ್ತು ಜಾರಿ ಸರಿ ಇರೋದಿಲ್ಲ. ಹೀಗಾಗಿ ಮತ್ತೆ ವೈಜ್ಞಾನಿಕವಾಗಿ ಜಾತಿ ಜನಗಣತಿ ಆಗ್ರಹ ಮಾಡ್ತಾ ಇದ್ದಾರೆ ಶಾಮನೂರು ಶಿವಶಂಕರಪ್ಪ ಅವರು. ನಿನ್ನೆ ಸಮಾಜದ ಎಲ್ಲ ಶಾಸಕ ಸಚಿವರ ಸಭೆಯಲ್ಲಿ ನಿರ್ಧಾರವನ್ನ ಕೂಡ ಕೈಗೊಳ್ಳಲಾಗಿದೆ. ಅಖಿಲ ಭಾರತ ವೀರಶೈವ ಮಹಾಸಭಾ ಅಧ್ಯಕ್ಷರು ಆಗಿದ್ದಾರೆ ಶಾಮನೂರು ಶಿವಶಂಕರಪ್ಪ. ವೈಜ್ಞಾನಿಕವಾಗಿ ವಾಸ್ತವಾಂಶವಾಗಿ ಆಧರಿಸಿ ಜಾತಿ ಜನಗಣತಿಯನ್ನ ಮಾಡಿ ಅಂತ ಹೇಳಿ ಶಾಮನೂರು ಶಿವಶಂಕರಪ್ಪನವರು ಪತ್ರವನ್ನ ಕೂಡ ಬರೆದಿದ್ದಾರೆ. ಜನಗಣತಿ ಮಾಡ್ತಾ ಇದ್ದಾರೆ. ಇಲ್ಲ, ಈಗಾಗಲೇ ಏನು ಜನಗಣತಿ ಮಾಡ್ತಾ ಇದ್ದಾರೆ, ಜಾತಿ ಜನಗಣತಿಯಲ್ಲಿ ಭಾಳ ಮಂದಿಗೆ ಒಂದೇನೋ ಆತಂಕದ ವಾತಾವರಣ ಇದೆ. ಯಾಕಂದರೆ ಲಿಂಗಾಯತ್ ಎಲ್ಲ ಸಬ್ ಕಾಸ್ಟ್ಗಳನ್ನು ಡಿವೈಡ್ ಮಾಡಿ ಇವತ್ತು ಲಿಂಗಾಯತ್ ಜಾತಿ ಜನಗಣತಿ ಆಗೈತೆ ಅನ್ನುವಂಥದ್ದು ಎಲ್ಲರಿಗೂ ಒಂದು ಗಮನಕ್ಕೆ ಬಂದೈತಿ. ಅದಕ್ಕೆಲ್ಲರೂ ಕೂಡಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಯಾರು ಜನಗಣತಿ ಮಾಡೋದಕ್ಕೆ ವಿರೋಧಿಲ್ಲ, ಜನಗಣತಿ ಆಗಬೇಕು, ಜನಗಣತಿ ಪರ ಇದ್ದೀವಿ ನಾವೆಲ್ಲ. ಬಟ್ ಆದರೆ ಆ ಜನಗಣತಿ ಇನ್ನೊಂದು ಸಲ ರೀಕನ್ಸಿಡರ್ ಮಾಡಿ, ಆಗಾಗಲೇ 7-8 ವರ್ಷದಿಂದ ಆದಂಥದ್ದು. ಜೊತೆಗೆ ಭಾಳ ಮಂದಿಗೆ ಯಾರ ಮನೆಗೆ ಬಂದೇ ಇಲ್ಲ ಜನಗಣತಿ ಮಾಡೋಕೆ, ಆ ರೀತಿಯೇ ಹೆಂಗೆ ಜನಗಣತಿ ಮಾಡ್ತಾರೆ ಅನ್ನುವಂಥದ್ದು ಕೂಡ ಭಾಳ ಮಂದಿಗೆ ಅದೊಂದು ಸಂಶಯ ಐತಿ. ಹಾಗಾಗಿ ಇನ್ನೊಂದು ಸಲ ಅವಾಗ ಸೈಂಟಿಫಿಕ್ ಆಗಿಲ್ಲ, ಅನ್ಸೈಂಟಿಫಿಕ್ ಆಗೈತದು. ಸೈಂಟಿಫಿಕ್ ವೇದಾಗ ಜನಗಣತಿ ಮಾಡಿರಿ ಅನ್ನೋದಷ್ಟು ಬೇಡ. ಇಲ್ಲ, ಈಗಾಗಲೇ ಏನು ಜನಗಣತಿ ಮಾಡ್ತಾ ಇದ್ದಾರೆ, ಜಾತಿ ಇನ್ನು ಜಾತಿ ಜನಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿರೋಧಗಳು ಕೂಡ ವ್ಯಕ್ತವಾಗ್ತಾ ಇತ್ತು. ಈ ಹಿನ್ನೆಲೆಯಲ್ಲಿ ಇದೀಗ ಸಿಎಂ ಸಿದ್ದರಾಮಯ್ಯನವರಿಗೂ ಕೂಡ ಪತ್ರವನ್ನ ಬರೆಯಲಾಗಿದೆ. ಜಾತಿ ಜನಗಣತಿ ವರದಿ ವಿರೋಧಿ ವೀರಶೈವ ಮಹಾಸಭಾ ನಿರ್ಣಯವನ್ನ ಕೈಗೊಂಡಿದೆ. ನಿನ್ನೆ ಬೆಳಗಾವಿಯಲ್ಲಿ ನಡೆದ ಸಂಘದ ಸಭೆಯಲ್ಲಿ ತೀರ್ಮಾನವನ್ನ ಕೈಗೊಳ್ಳಲಾಗಿದೆ. ವೀರಶೈವ ಮಹಾಸಭಾದಿಂದ ಸಿಎಂ ಸಿದ್ದರಾಮಯ್ಯನವರಿಗೆ ಮನವಿ ಕೂಡ ಮಾಡಿಕೊಳ್ಳಲಾಗಿದೆ. ವೀರಶೈವ ಮಹಾಸಭಾದ ಮನವಿ ಪತ್ರಕ್ಕೆ ಸಚಿವರು ಕೂಡ ಸಹಿಯನ್ನ ಹಾಕಿಲ್ಲ. ಲಕ್ಷ್ಮೀ ಹೆಬ್ಬಾಳ್ಕರ್, ಶರಣ್ ಪ್ರಕಾಶ್ ಪಾಟೀಲ್, ದರ್ಶನಾಪುರ್ ಸಹಿಯನ್ನ ಹಾಕಿಲ್ಲ. ನೆನ್ನೆಯ ಸಭೆಗೆ 3 ಸಚಿವರು ಗೈರಾಗಿರುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ವೀರಶೈವ ಮಹಾಸಭಾದಿಂದ ಸಿಎಂ ಸಿದ್ದರಾಮಯ್ಯನವರಿಗೆ ಮನವಿ ಕೂಡ ಮಾಡಿಕೊಳ್ಳಲಾಗಿದೆ. ವೀರಶೈವ ಮಹಾಸಭಾದ ಮನವಿ ಪತ್ರಕ್ಕೆ ಸಚಿವರು ಕೂಡ ಸಹಿಯನ್ನ ಹಾಕಿಲ್ಲ ಅನ್ನುವಂತಹ ಆರೋಪಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು. ನಿನ್ನೆಯ ಸಭೆಗೆ 3 ಸಚಿವರು ಕೂಡ ಗೈರಾಗಿರುವಂತಹ ಸಾಧ್ಯತೆ ಇರುವಂತಹ ಹಿನ್ನೆಲೆಯಲ್ಲಿ ಸಹಿ ಹಾಕಿಲ್ವಾ ಅನ್ನುವಂತಹ ಪ್ರಶ್ನೆ ಇದೀಗ ಉದ್ಭವ ಆಗಿರುವಂತದ್ದು. ಇನ್ನು ಅಖಿಲ ಭಾರತ ವೀರಶೈವ ಮಹಾಸಭಾದಿಂದ ಈಗಾಗಲೇ ಪತ್ರ ಕೂಡ ಬರೆಯಲಾಗಿರುವಂಥದ್ದು. ನೀವು ಕೂಡ ದೃಶ್ಯದಲ್ಲೂ ಕೂಡ ಗಮನಿಸಬಹುದು. ಪತ್ರದಲ್ಲೂ ಕೂಡ ನೀವು ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾಗಿ ಪತ್ರವನ್ನ ಬರೆದಿದ್ದಾರೆ ಅಂತ ಹೇಳಿ. ವೈಜ್ಞಾನಿಕವಾಗಿ ಮತ್ತು ವಾಸ್ತವಾಂಶ ಆಧಾರಿತವಾಗಿ ಹೊಸದಾಗಿ ಜಾತಿ ಜನಗಣತಿ ಮಾಡೋದಕ್ಕೆ ಕೋರಿ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯನವರಿಗೆ ಪತ್ರವನ್ನ ಕೂಡ ಬರೆಯಲಾಗಿರುವಂಥದ್ದು. ಪತ್ರವನ್ನ ಬರೆದಿದ್ದಾರೆ. ಅದೇ ರೀತಿಯಾಗಿ ಸಹಿಯನ್ನ ಕೂಡ ಸಂಗ್ರಹ ಕೂಡ ಮಾಡಲಾಗಿರುವಂಥದ್ದು. ದೃಶ್ಯದಲ್ಲೂ ಕೂಡ ನೋಡ್ತಾ ಇದ್ದೀರಿ. ನನ್ನ ಹತ್ರ ಕಾಪಿ ಇದೆ. ಆ ಕಾಪಿಯಲ್ಲಿ ತೋರಿಸುವಂತಹ ಕೆಲಸ ಮಾಡ್ತಾ ಇದ್ದೀವಿ. ಒಂದಷ್ಟು ಜನರ ಸಹಿ ಕೂಡ ಆಗಿದೆ, ಒಂದಷ್ಟು ಜನರ ಸಹಿ ಕೂಡ ಆಗಿಲ್ಲ. ಕೆಲವೊಂದು ಸಚಿವರು ಶಾಸಕರು ಕೂಡ ಸಹಿಯನ್ನ ಮಾಡಿಲ್ಲ. ಯಾರೆಲ್ಲ ಸಚಿವರು ಸಹಿ ಮಾಡಿಲ್ಲ ಅನ್ನೋದರ ಕುರಿತು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಶ್ರೀ ಶರಣಬಸಪ್ಪ ದರ್ಶನಾಪುರ್ ಅವರ ಸಹಿಯಾಗಿಲ್ಲ. ಶ್ರೀ SS ಮಲ್ಲಿಕಾರ್ಜುನ ಅವರ ಸಹಿಯಾಗಿಲ್ಲ. ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರ ಸಹಿ ಆಗಿಲ್ಲ. ಅದೇ ರೀತಿಯಾಗಿ ಶ್ರೀ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸಹಿ ಇಲ್ಲದೆ ಇರೋದು ಇದೀಗ ಸಾಕಷ್ಟು ಪ್ರಶ್ನೆಗಳು ಕೂಡ ಉದ್ಭವ ಆಗೋದಕ್ಕೆ ಕೂಡ ಕಾರಣ ಆಗ್ತಾ ಇರುವಂಥದ್ದು. ಅದೇ ರೀತಿಯಾಗಿ ನೀವು ಕೂಡ ಗಮನಿಸ್ತಾ ಇದ್ರಿ, ಒಂದಷ್ಟು ಸಹಿ ಹಾಕಿಸುವಂತಹ ಕೆಲಸವನ್ನ ಕೂಡ ಮಾಡಲಾಗಿರುವಂಥದ್ದು. ನಿನ್ನೆ ಈ 3 ಸಚಿವರು ಗೈರಾದಂತಹ ಹಿನ್ನೆಲೆಯಲ್ಲಿ
ಸಹಿಯನ್ನ ಹಾಕಿಲ್ಲ ಅನ್ನುವಂತಹ ಪ್ರಶ್ನೆಗಳು ಕೂಡ ಇದೀಗ ಉದ್ಭವ ಆಗ್ತಾ ಇರುವಂಥದ್ದು.